ಮುದ್ದು ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯೇ ನಿಮ್ಮನ್ನು ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಸ್ ಗುಡ್. ನಾವು ನಿನ್ನೆಯ ತರಗತಿಯಲ್ಲಿ ಏನು ಅಭ್ಯಾಸ ಮಾಡಿವಿ? ಯಾರು ಹೇಳ್ತೀರಿ? ಎಸ್, ವೆರಿ ಗುಡ್. ಕೋನ ನಿರ್ಧಾರಿತ ಪ್ರಮೇಯವನ್ನು ಅಭ್ಯಾಸ ಮಾಡಿದ್ದೀವಿ. ಮತ್ತೇನು ಮಾಡಿದ್ದೀವಿ? ಎಸ್, ಆ ಪ್ರಮೇಯವನ್ನು ಏನು ಮಾಡಿದ್ದೀವಿ? ಸಾಧನೆ ಮಾಡಿದ್ದೀವಿ. ನೆನ್ಪಿಟ್ಕೋಬೇಕು. ವ್ಯಾಕ್ಯವನ್ನು ಬರೆದಿದ್ದೀವಿ. ವ್ಯಾಕ್ಯ ಬರೆದು ಅದನ್ನು ಸಾಧನೆ ಮಾಡಿದ್ದೀವಿ. ಮತ್ತು ಯಾವ ರೀತಿ ಪರೀಕ್ಷೆಗೆ ಬರ್ತದೆ ಅನ್ನೋದು ನಾವು ಏನು ಮಾಡಿದ್ದೀವಿ ಅಂದರೆ ಅಭ್ಯಾಸ ಮಾಡಿದ್ದೀವಿ. ನೆನ್ಪಿಟ್ಕೋಬೇಕು. ಹಾಗಾದರೆ ಇವತ್ತು ನಾವು ಏನು ಮಾಡೋಣಪ್ಪ ಅಂದರೆ ಇವತ್ತು ನಾವು ಇನ್ನೊಂದು ಇಂಪಾರ್ಟೆಂಟ್ ಪ್ರಮೇಯ ಇದೆ. ಅದರ ಹೆಸರು ಯಾವುದಪ್ಪ ಅಂದರೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳೇನ ಮೇಲಿನ ಪ್ರಮೇಯ. ಸಮರೂಪ ತ್ರಿಭುಜದ ವಿಸ್ತೀರ್ಣಗಳ ಮೇಲಿನ ಪ್ರಮೇಯ ಇದರ ಹೆಸರು. ಹಾಗಾದರೆ ಫಸ್ಟ್ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ ತ್ರಿಭುಜದ ವಿಸ್ತೀರ್ಣ ಏನು ಅರ್ಥ ಮಾಡ್ಕೋಬೇಕು. ಮೊನ್ನೆ ನಾನು ತೇಲ್ಸ್ ಪ್ರಮೇಯಗಳ ಹೇಳಿ ಅದನ್ನು ಅರ್ಥ ಮಾಡಿಕೊಂಡಾಗ ಮುಂದೆ ನಾವು ಆ ಪ್ರಮೇಯವನ್ನು ಯಾವ ರೀತಿ ಸಾಧನೆ ಮಾಡಬೇಕು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಆರ್ ಯು ರೈಟ್? ಹಾಗಾದರೆ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಯಾವುದಪ್ಪ ಅಂದರೆ 1/2 ಪಾದ ಇಂಟು ಎತ್ತರ. ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 1/2 ಪಾದ ಗುಂಡ್ಲೆ ಎತ್ತರ, ಅಥವಾ 1/2 b ಇಂಟು h ಬೇಸ್ ಇಂಟು ಹೈಟ್ ಅಂತ ಕರೀತಾರೆ. ನಾವು ಹೇಳ್ಬೋದು. ಹಾಗಾದ್ರೆ ಇದನ್ನು ಉಪಯೋಗ ಮಾಡ್ಕೊಂಡ್ಬಿಟ್ಟು ನಾವೇನು ಮಾಡೋಣಪ್ಪ ಅಂದರೆ ಈ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಮೇಲಿನ ಪ್ರಮೇಯ ಸಾಧಿಸೋಣ. ಹಾಗಾದರೆ ಈ ಪ್ರಮೇಯ ಏನು ಹೇಳ್ತದೆ ನೋಡ್ರಿ, ಭಾಳ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ. ಈ ಸಪೋಸ್ ಇದು ತ್ರಿಭುಜ 1 ಅನ್ಕೊಳ್ಳಿ, ಇದು ತ್ರಿಭುಜ 2 ಅನ್ಕೊಳ್ಳಿ. ಇವುಗಳ ವಿಸ್ತೀರ್ಣಗಳ ಅನುಪಾತ ಅಂದ್ರೆ ಏನು? ಈಗ ತ್ರಿಭುಜ 1 ಅನುಪಾತ ತ್ರಿಭುಜ 2. ಹಿಂಗಿದ್ದಾಗ ಇದು ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ. ಅವು ಬಾಹುಗಳು ಯಾವುದೇ ಬಾಹುಗಳು ತಗೊಳ್ಳಿ. ಸಪೋಸ್ ಇವೆರಡು ಸಮರೂಪ ತ್ರಿಭುಜಗಳು, ಇವೆರಡರ ವಿಸ್ತೀರ್ಣಗಳ ಅನುಪಾತ ಹೇಗಿರ್ತದೆ ಅಂದರೆ ಆ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮ ಇರ್ತದಂತೆ. ಅಂಥದ್ದು ಇವತ್ತು ನಾವೇನು ಮಾಡೋಣ ಅಂದರೆ ಸಾಧನೆ ಮಾಡಬೇಕು. ರೈಟ್? ಆಗ ವ್ಯಾಖ್ಯಾನ ಬರೆಯೋಣ. ಎಸ್, ಬರ್ಬರಿ. ಏನಾದ್ರು ಅಂದರೆ ವ್ಯಾಖ್ಯೆ ಎರಡು ಸಮರೂಪ ತ್ರಿಭುಜಗಳ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಬೇಕಾದ್ರೆ ಕಾಣಿಸ್ಲಿಕ್ಕಂದ್ರೆ ಈ ಕಡೆ ಬರೀತೇವೆ. ವಿಸ್ತೀರ್ಣಗಳ ಅನುಪಾತವು ಅವುಗಳ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ. ಏನಾಗಿರುತ್ತದೆ? ಸಮನಾಗಿರುತ್ತದೆ ಎಂದು ಸಾಧಿಸಿ ಅಂತ ಏನು ಮಾಡ್ತಾರಪ್ಪ ಅಂದರೆ ನಮಗೆ ಎಕ್ಸಾಮಿನೇಷನ್ದಲ್ಲಿ ಹೇಳಿಬಿಡ್ತಾರೆ. ಎಂದು ಸಾಧಿಸಿ. ಅವಾಗ ನಾವೇನು ಮಾಡಬೇಕು? ನೀನೇನು ಹೇಳಿರಿ ಕ್ಲೀನಾಗಿ. ಫಸ್ಟ್ ಕೆಲವರು ದತ್ತ ಬರೀತಾರೆ,
ಕೆಲವರು ಚಿತ್ರ ಹಾಕ್ತಾರೆ. ಹಾಗಾದ್ರೆ ಫಸ್ಟ್ ನಾವೇನು ಮಾಡೋಣ, ಚಿತ್ರ ಹಾಕೋಣ. ಚಿತ್ರಕ್ಕೆ ಭಾಳ ಪ್ರಿಫರೆನ್ಸ್ ಕೊಡ್ಬೇಕು. ನಾನು ಹೇಳ್ತೇನೆ ಈ ರೀತಿ ಚಿತ್ರ ಹಾಕ್ರಿ. ಚಿತ್ರ ಭಾಳ ಇಂಪಾರ್ಟೆಂಟ್ ಅದ, ಇದಕ್ಕೆ ಗಮನ ಇರಲಿ. ಇನ್ನೊಂದು ಚಿತ್ರ ಹಾಕ್ತೀನಿ ನೋಡ್ರಿ. ಈ ರೀತಿ ಚಿತ್ರಗಳನ್ನು ನೀವು ಹಾಕೋಬೇಕ. ತ್ರಿಭುಜ ಒಂದು ದೊಡ್ಡದಿರಲಿ, ಒಂದು ಸಣ್ಣದಿರಲಿ, ಕ್ಲಿಯರ್ ಪಿಕ್ಚರ್ ಇರ್ಬೇಕು. ಚಿತ್ರಗಳು ಸರಿ ಇಲ್ಲ ಅಂದ್ರೆ ಪ್ರಮೇಯ ಸರಿ ಆಗೋದಿಲ್ಲ. ಅದಕ್ಕೆ ಹಾಗಾದ್ರೆ ಗಮನ ಇರಲಿ, ಈ ರೀತಿ ಚಿತ್ರ ಹಾಕ್ಬೇಕು. ದಿಸ್ ಮಚ್ ಸಿಂಪಲ್ ಆಗಿ. ಓಕೆ, ಎಸ್ ನೋಡ್ರಿ ಚಿತ್ರ ಆಗಿದೆ, ಕ್ಲೀನಾಗಿ ಚಿತ್ರ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದ್ರೆ ತ್ರಿಭುಜ ಎ ಬಿ ಸಿ ಅಲ್ಲ, ಎ ಬಿ ಸಿ ತ್ರಿಭುಜ. ಇನ್ನೊಂದೇನು ಹೇಳಿನಿ ಸಿಂಪಲ್, ಏನ ಪಿ ಕ್ಯೂ ಅಂತ, ಬಿ ಎಫ್ ಅಂತ, ಪಿ ಕ್ಯೂ ಆರ್ ಅಂದ್ರೆ ಇದು ಸಿ ಆಗಿದೆ. ಎರಡು ತ್ರಿಭುಜಗಳು. ಕೆಲವೊಬ್ರು ಏನು ಮಾಡ್ತಾರೆ ಅಂದ್ರೆ ರಚನೆ ಮಾಡುವಕ್ಕಿಂತ ಪೂರ್ವದಲ್ಲಿ ಎಲ್ಲ ಬರೆದು ಬಿಡ್ತಾರೆ. ಹಂಗೂ ನಾವು ಮಾಡ್ಬೋದು, ನೋ ಡೌಟ್. ಆ ರೀತಿ ಮಾಡಿದ್ರು ನಾವು ಪ್ರಮೇಯಗಳನ್ನು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಹ್ಯಾಂಗೆ ಮಾಡ್ತೀವಿ, ಚಿತ್ರ ಹಾಕ್ಬಿಡೋಣ. ಎಸ್, ಚಿತ್ರದಿಂದ ಚಿತ್ರ ಹೊಡ್ಬೋದು. ದಿಸ್ ಲೈಕ್ ಲಂಬವನ್ನು ಒಬ್ಬರು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೋತ ಹೋಗ್ತಾರೆ. ಎಸ್, ಆ ರೀತಿನೇ ಮಾಡ್ಬೋದು. ನೀವು ಪರ್ಫೆಕ್ಟ್ ಆಗಿದ್ರೆ ಇದೇ ರೀತಿ ಡೈರೆಕ್ಟ್ಲಿ ಮಾಡ್ಬೋದು. ಸಿಂಪಲ್, ನೋ ಡೌಟ್. ಎಸ್, ಈ ರೀತಿ ನೀವು ಚಿತ್ರ ಹಾಕ್ತೀವಿ. ಸರಿನಾ? ಎಸ್, ಪ್ರಮೇಯ ಸ್ಟಾರ್ಟ್ ಮಾಡೋಣ. ಎಸ್, ಚಿತ್ರವನ್ನು ಹಾಕಿದೆ. ಬೇಕಂದ್ರೆ ಇದಕ್ಕೆ ಎಂ ಅಂದರೆ ಎನ್. ಸರಿ, ಈಗ ದತ್ತ ಬರೆಯೋಣ. ಏನಪ್ಪ ಅಂದರೆ ದತ್ತ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಗಳು ಸಮರೂಪ ತ್ರಿಭುಜಗಳು. ಎಸ್, ಸಮರೂಪ ತ್ರಿಭುಜಗಳು. ಇದು ದತ್ತ. ಹಾಗಾದ್ರೆ ನೆಕ್ಸ್ಟ್ ಏನು, ಸಾಧನೆ ಹೇಳಿ. ಸಾಧನೆ ಏನು ಹೇಳ್ತದೆ? ಸಾಧನೆ ಹೇಳ್ರಿ. ತ್ರಿಭುಜದ ವಿಸ್ತೀರ್ಣ ಎ ಬಿ ಸಿ. ಅವ ಏನು ಮಾಡ್ಯಾರ ಅಂದ್ರೆ ಟೆಸ್ಟ್ ವಿಸ್ತೀರ್ಣ ವಿ ಅಂತ. ಈಗ ವಿ ತ್ರಿಭುಜ ಎ ಬಿ ಸಿ ಹಿಂಗೆ ಬರೀಬೋದು. ಅಥವಾ ನೀವು ತ್ರಿಭುಜದ ವಿಸ್ತೀರ್ಣ ಅಂತ ನೀವು ಬರೀಬೋದು, ನಿಮ್ಮ ಇಷ್ಟ. ಹಾಗಾಗಿ ಡಿವೈಡೆಡ್ ಬೈ ತ್ರಿಭುಜದ ವಿಸ್ತೀರ್ಣ ಯಾವುದಿದು? ಎ ಬಿ ಸಿ ಪಿ ಕ್ಯೂ ಆರ್ ಈಸ್ ಈಕ್ವಲ್ಸ್ ತ್ರಿಭುಜದ ವಿಸ್ತೀರ್ಣ ಎ ಬಿ ಸಿ ಡಿವೈಡೆಡ್ ಬೈ ತ್ರಿಭುಜದ ವಿಸ್ತೀರ್ಣ ಪಿ ಕ್ಯೂ ಆರ್ ಈಸ್ ಈಕ್ವಲ್ಸ್ ಅವುಗಳ ಭಾವ ಎ ಬಿ ಸ್ಕ್ವೇರ್ ಎ ಬಿ ಬೈ ಪಿ ಕ್ಯೂ ಹೋಲ್ ಸ್ಕ್ವೇರ್. ಯಾಕಂದ್ರೆ ನೋಡ್ರಿ, ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಅವುಗಳ ಭಾವುಗಳ ವರ್ಗಗಳ ಅನುಪಾತಕ್ಕೆ ಸಮ ಇರ್ತದಂತೆ. ನೀವು ಯಾವುದಾದ್ರೂ ನೀವು ತೊಗೋಬೋದು. ಇಷ್ಟೇ, ಎ ಬಿ ಬೈ ಪಿ ಕ್ಯೂ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಬಿ ಸಿ ಬೈ ಕ್ಯೂ ಆರ್ ಹೋಲ್ ಸ್ಕ್ವೇರ್. ಬಿ ಸಿ ಬೈ ಕ್ಯೂ ಆರ್ ಹೋಲ್ ಸ್ಕ್ವೇರ್, ರೈಟ್? ತೊಗೋಬೋದಲ್ಲ. ಅಥವಾ ಎ ಸಿ ಬೈ ಆರ್ ಪಿ ಹೋಲ್ ಸ್ಕ್ವೇರ್ ಅಂತ ನೀವು ತೊಗೋಬೋದು ನೆಕ್ಸ್ಟ್, ಅಥವಾ ಫಸ್ಟ್ ಅಷ್ಟೇ ತೊಗೋಬೋದು. ಹಾಗಾದ್ರೆ ಸಿ ಎ ಬೈ ಆರ್ ಪಿ ಹೋಲ್ ಸ್ಕ್ವೇರ್. ಹಿಂಗೆ ಸಾಧನೆ ಮಾಡ್ಬೇಕು ನಾವು. ನೀವು ಯಾವುದಾದ್ರು ತೋರಿ ನೋಡ್ರಿ, ಎ ಬಿ ಬೈ ಪಿ ಕ್ಯೂ. ಯಾಕೆ? ಅನುರೂಪ ಭಾವುಗಳು. ನಿನ್ನೆ ಕೋನ ನಿರ್ಧಾರಿತದಲ್ಲಿ ಅನುರೂಪ ಭಾವುಗಳು ಹೋಲ್ ಸ್ಕ್ವೇರ್ ಮಾಡಿದೆ. ಈಸ್ ಈಕ್ವಲ್ಸ್ ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಹೋಲ್ ಸ್ಕ್ವೇರ್ ಮಾಡಿದೆ. ಯಾಕೆ? ಇವೆರಡು ಅನುರೂಪ ಭಾವುಗಳದವ. ಅದೇ ರೀತಿ ಸಿ ಎ ಡಿವೈಡೆಡ್ ಬೈ ಆರ್ ಪಿ ಇವೆರಡು ಅನುರೂಪ ಭಾವುಗಳದವ.
ಜಸ್ಟ್ ಸಿಂಪಲ್. ಓಕೆ, ನೆಕ್ಸ್ಟ್ ಏನು ಮಾಡೋಣ? ರಚನೆ ಮಾಡ್ಕೊಳ್ಳೋಣ. ರಚನೆ ಏನ್ ರಚನೆ ಅಂದ್ರೆ ಏನ್ ಮಾಡ್ಬೋದು? ರಚನೆ AM ಅನ್ನ BC ಗೆ ಲಂಬವಾಗಿ ಎಳೆಯಬಹುದು. ಇದು ಲಂಬ ಹಾಕಬಹುದು. ಲಂಬ ಆಕ್ಚುಲಿ ಅದು ಪಕ್ಕ ಲಂಬ ಇರ್ತದೆ. ಹಾಗಾದ್ರೆ PN ಏನ್ ಮಾಡೋದು ಅಂದ್ರೆ QR ಗೆ ಲಂಬವಾಗಿ ಎಳೆಯಬಹುದು. ಇದೇ ರಚನೆ, ಸಿಂಪಲ್ ಅದ ರಚನೆ. ಏನ್ ಮಾಡ್ಬೋದು? AM ನಾ ಲಂಬ ಚಿಹ್ನೆ ನೋಡಿ, ಲಂಬ ಎದಕ್ಕೆ ಎಳಿಬಹುದು? BC ಗೆ ಎಳೆಯಿರಿ ಅಂತ. AM ಎದಕ್ಕೆ ಎಳಬೇಕು? BC ಗೆ ಎಳಿಬೇಕು. ಹಾಗಾದ್ರೆ ನೆಕ್ಸ್ಟ್ ಏನ್ ಹೇಳ್ಬೇಕು? PN ಲಂಬ ಏನ್ ಹೇಳ್ಬೇಕು? QR ಗೆ ಎಳಿಬೇಕು. PN ಲಂಬ ಏನ್ ಮಾಡಬೇಕು? QR ಗೆ ಎಳಿಬೇಕು. PN ಲಂಬ QR ಗೆ ಎಳೆಯಿರಿ. ಇದೇ ನಿನ್ನ ರಚನೆ ನೋಡಪ್ಪ. ರಚನೆಯಲ್ಲಿ ಏನಾರ ಮಿಸ್ಟೇಕ್ ಆದ ಕೇಳೋಣ. ನೆಕ್ಸ್ಟ್ ಕೆಲವು ಡೈರೆಕ್ಟ್ ಬರಿಬೋದು, ಈಸಿಯಾಗಿ ಬರಿಬೋದು, ನೋ ಡೌಟ್ ಇಟ. ರೈಟ್? ಯಾವ ತ್ರಿಭುಜ ಅದ ನಿನಗೆ? ABC ತ್ರಿಭುಜ ಅದ, PQR ತ್ರಿಭುಜ. ಹಾಗಾದ್ರೆ ನೀವು ದತ್ತ ಬರ್ಕೊಂಡು ಫಸ್ಟ್ ಚಿತ್ರ ಹಾಕಿ, ದತ್ತ ಬರ್ಕೊಂಡು, ಸಾಧನೀಯ ಬರ್ಕೊಂಡು, ರಚನೆ ಮಾಡಿದೆ. ಈಗ ನಾವು ಸಾಧನೆ ಮಾಡ್ಬೋದಾ? ಎಸ್, ಇಲ್ಲೇ ಸಾಧನೆ ಮಾಡ್ತೀನಿ, ಆಮೇಲೆ ರಚನೆ ಮಾಡಿ. ಓಕೆ, ಹಾಗಾದ್ರೆ ಸಾಧನೆ ಸ್ಟಾರ್ಟ್. ಸಾಧನೆ ನೋಡ್ರಿ ಎಲ್ಲರೂ. ಫಸ್ಟ್ ಸಾಧನೆ ನಾವು ಆ ತ್ರಿಭುಜದ ವಿಸ್ತೀರ್ಣ ಬರ್ಕೊಳ್ಳೋದು. ತ್ರಿಭುಜದ ವಿಸ್ತೀರ್ಣ ಯಾವುದು? ಮೊದಲ ವಿಸ್ತೀರ್ಣ ABC ಅದ. ಹೇಳ್ರಿ, ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಏನು? 1/2 ಪಾದ ಗುಂಡ್ಲೆ ಎತ್ತರ. ಆಗ 1/2 ಬರೀತೀನಿ. ಈಗ 1/2 ಬರೆದ್ರೆ ಪಾದ ಯಾವ್ದು ಹೇಳೋಣ? ದಿಸ್ ಇಸ್ BC ಪಾದ. BC ಪಾದ ಇಂಟು ಎತ್ತರ ಯಾವ್ದು ನೋಡ್ರಿ? AM ಎತ್ತರ. ಇದೆ ನೋಡ್ರಿ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. ಮೊದಲ ABC ತ್ರಿಭುಜದ ವಿಸ್ತೀರ್ಣ. ಹಾಗಾದ್ರೆ ಇನ್ನೊಂದು ಮಾಡೋಣ. ಇಲ್ಲಿ ವಿಸ್ತೀರ್ಣ ಯಾವ್ದು ಮಾಡೋಣ? ಎಸ್, PQR ತೋರಿ. PQR ತ್ರಿಭುಜದ ವಿಸ್ತೀರ್ಣ 1/2 ಇಂಟು ಪಾದ QR. ಎತ್ತರ ಯಾವ್ದು ನೋಡ್ರಿ? PN. ಸಿಂಪಲ್, ವೆರಿ ಸಿಂಪಲ್. ನಿಮ್ಗೆ ಈಸಿ ಬಂತ, ನೋ ಡೌಟ್. ಓಕೆ, ಹಾಗಾದ್ರೆ ನೆಕ್ಸ್ಟ್ ಇದು ಅಳಿಸ್ತು ನೋಡ್ರಿ. ಚಿತ್ರ ನೋ ಡೌಟ್ ದತ್ತವಾಯಿತು. ಎಸ್, ಸಾಧನೆ ಏನ್ ಮಾಡ್ತಾನೆ ಗೊತ್ತು ನನಗೆ ಆಲ್ರೆಡಿ. ಮಾಡುವ. ಎಸ್ ಕ್ಲೋಸ್, ಎಸ್ ಕ್ಲೋಸ್ ಬರ್ಕೋರಿ. ಹಾಗಾದ್ರೆ ಅನುಪಾತ ಸ್ಟಾರ್ಟ್. ನೋಡಿ ಅನುಪಾತ. ತ್ರಿಭುಜದ ವಿಸ್ತೀರ್ಣ ABC divided by ತ್ರಿಭುಜದ ವಿಸ್ತೀರ್ಣ PQR is equals ABC ವಿಸ್ತೀರ್ಣ ಎಷ್ಟು? 1/2 BC into AM divided by BC into AM divided by 1/2 QR into PN. ಓಕೆ, ಗೊತ್ತಾಗಿದೆ ಕೇಳಿ. ಏನೇ ಬರೆಯೋಣ. ಹಾಗೆ ನೆಕ್ಸ್ಟ್ ಸ್ಟೆಪ್ಸ್ 1/2 ಕ್ಯಾನ್ಸಲ್. ಸಿಂಪಲ್ ಕ್ಯಾನ್ಸಲೇಷನ್ ಅಂತ. ಉಳಿಸಲು ಏನು ಹೇಳಿ ನಮಗೆ? ಎಸ್, BC ಡಿವೈಡೆಡ್ ಬೈ QR. ಈಗ ಸಪ್ರೇಟ್ ಮಾಡಿ ನೀವು ಬರಿಬೋದು. 1 to 1 ಬರಿಬೋದು. ಇಂಟು ಡೈರೆಕ್ಟ್ ಆಯ್ತು ನೋಡಿ, AM ಡಿವೈಡೆಡ್ ಬೈ PN. ಸಮೀಕರಣ 1 ನೋಡ್ರಿ. ನೀವು ಪರೀಕ್ಷೆದ ಬರೆಯುವಾಗ ಕೆಳಗೆ ಬರಿತೀರಿ ಎಲ್ಲ ಡಿಟೇಲ್. ಫಸ್ಟು ತ್ರಿಭುಜಗಳಿರ್ತಾವೆ, ಆಮೇಲೆ ದತ್ತ, ಸಾಧನೆಯ ರಚನೆ, ಕ್ಲೀನಾಗಿ ನೀವೇನು ಮಾಡ್ತೀರಿ? ಮುಂದೆ ಓದ್ತಿರ್ತೀರಿ. ಏನು ಓದ್ತಿರ್ತೀರಿ? ಮುಂದೆ ಸಾಧನೆ ತೊಗೊಂಡು ಹೋಗ್ತಿರ್ತೀರಿ. ಇಲ್ಲಿ ನಿಮ್ಮ ಬೋರ್ಡ್ ಸಾಲೋದು ಅಂತ ನಾನು ಇಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಮತ್ತು ನೀವು ಹಾಗೆ ಮಾಡಿರಪ್ಪ. ಯಾಕೆ ಅಳಿಸ್ಲೆ? ಓಕೆ. ನಂತರ ಏನು ಮಾಡೋದಂದ್ರೆ 2 ಸಣ್ಣ ತ್ರಿಭುಜಗಳನ್ನು ತಗೊಳ್ದು. ಯಾವುದು ಅಂದ್ರೆ ABM PQN. ಇವು ಕೂಡ ಸಮರೂಪ. ಯಾವ್ಯಾವು? ABN ತ್ರಿಭುಜ ABM ಮತ್ತು
ತ್ರಿಭುಜ ಪಿ ಕ್ಯೂ ಎನ್ಗಳು ಸಮರೂಪಿಗಳು, ಸಮರೂಪ ತ್ರಿಭುಜಗಳು. ರೈಟ್? ಬೇಕಾ ನೀವು ಸಿಂಬಲ್ ಯೂಸ್ ಮಾಡಿಬಿಟ್ಟು ನೀವು ಬಿಡಿಸ್ಬೋದು. ಹಾಗಾದ್ರೆ ಸಮರೂಪಿ ಇದ್ದು ಅಂದ್ರೆ ಏನಾಗ್ತದ? ಬಿ ಕೋನಕ್ಕೆ ಕ್ಯೂ ಕೋನ ಸಮ ಇರ್ತದೆ ಅಂತ ತೋರಿಸ್ಬೇಕು. ಯಾಕ? ಅನುರೂಪ ಕೋನಗಳು ಸಮ ಇರ್ತದೆ. ಬಿ ಕೋನಕ್ಕೆ ಏನಿರ್ತದಪ್ಪ? ಕ್ಯೂ ಕೋನ ಸಮ ಇರ್ತದೆ. ಕರೆಕ್ಟಾ? ಆಗ ಮತ್ತೆ ತೋರಿಸಲ್ಲ. ಎಂ ಕೋನಕ್ಕೆ ಎನ್ ಕೋನ ಸಮ ಇರ್ತದೆ. ಎಂ ಕೋನಕ್ಕೆ ಎನ್ ಕೋನ ಸಮ ಇರ್ತದೆ. ಅದೇ ರೀತಿ ಎ ಕೋನಕ್ಕೆ ಪಿ ಕೋನ ಸಮ ಇರ್ತದೆ. ಹೀಗಿದ್ದಾಗ ಎ ಬಿ ಎನ್ ಮತ್ತು ಯಾವ್ಯಾವು ಪಿ ಕ್ಯೂ ಎನ್ ಏನಾಗಿರ್ತವೆ? ಸಮರೂಪಿಗಳಾಗಿರ್ತವೆ ಅಂತ ನಾವೇನು ಮಾಡಿ ಹೇಳಿಬಿಟ್ಟೆವು. ಹೀಗಿದ್ದಾಗ ಮುಂದೆ ಹೋದಾಗ ಏನಾಗ್ತದೆ ಹೇಳ್ರಿ? ಆಗ ಇವು ಸಮರೂಪಿ ಆದಾಗ ನಾವು ಅವುಗಳ ಭಾವಗಳ ಅನುಪಾತವನ್ನು ಸಮವಾಗಿ ಬರಿಬೇಕಲ್ಲ. ಹೆಂಗೆ ಬರಿಬೋದು? ಎ ಎಂ ಬಾಯ್ ಪಿ ಎನ್ ಅಂತ ಬರಿಬೋದು ನೋಡಿ. ಇದನ್ನು ಎ ಎಂ ಬಾಯ್ ಪಿ ಎನ್ ಬರ್ಕೋಬೇಕಾದ್ರೆ ಇದೇ ಬರ್ಕೋಬೇಕಂತ. ಎ ಎಂ ಬೈ ಪಿ ಎನ್ ಇಸ್ಕೋಸ್ ಎ ಬಿ ಬೈ ಪಿ ಕ್ಯೂ ಅಂತ ಬರ್ತೇನವ. ಈಗ ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ, ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಬೇಕಾದ್ರೆ ಸಮೀಕರಣ 2 ಅಂತೂ ನೀವು ಏನು ಮಾಡೋದು ಇಟ್ಕೋರಿ, ಅಂದ್ರೆ ಮುಂದೆ ಯೂಸ್ ಆಗ್ತದೆ. ಹಾಗಾದ್ರೆ ಎಸ್ ನೆಕ್ಸ್ಟ್ ನಾ ತೋತೀನಿ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ತಗೊಂಡಾಗ ಏನು ಬರ್ತದೆ? ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಅಂತ ತಗೊಂಡೆ ತಿಳ್ಕೊಳ್ಳಿ. ಈಗ ನಾವೇನು ಮಾಡಿದೆವು? ಎ ಬಿ ಎಂ ಮತ್ತು ಪಿ ಕ್ಯೂ ಎನ್ಗಳು ಸಮರೂಪದ ಅಂತಾದಾಗ ಅವಾಗ ಅನುರೂಪ ಕೋನಗಳು ಸಮವನ್ನು ತೋರಿಸಿವಿ. ನೆಕ್ಸ್ಟ್ ಅನುರೂಪ ಭಾವಗಳ ಸಮಾನುಪಾತದಲ್ಲಿ ಇದಾವೆ ಅಂತ ನಾವು ತೋರಿಸ್ತೀವಿ. ಕರೆಕ್ಟ್? ಅದೇ ರೀತಿ ತ್ರಿಭುಜ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ಗಳು ಸಮರೂಪಗಳಾದಾಗ ಏನು ಬರ್ಬೋದು ನೋಡ್ರಿ. ಬರೀ ಹೇಗೆ ಬರ್ತೀರಿ? ಈಗ ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಅಂತ ಬರಿಬಹುದು. ಏನಂತ ಬರಿಬಹುದು? ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಅಂತ ಬರಿಬಹುದು. ಮತ್ತೆ ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಅಂತ ಬರಿಬಹುದು. ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಅಂತೂ ಬರಿಬಹುದು. ನೆಕ್ಸ್ಟ್ ಏನು ಬರಿಬಹುದು? ಸಿ ಎ ಬೈ ಆರ್ ಪಿ ಅಂತೂ ಬರಿಬಹುದು. ಈ ರೀತಿ ಇಷ್ಟು ಬರ್ಕೋಬಹುದು. ಗಮನ ಇರಲಿ. ಯಾಕ? ಎರಡು ತ್ರಿಭುಜಗಳು ಸಮರೂಪಿಗಳಾದಾಗ ನಾವೇನು ಮಾಡ್ಬೋದಂದ್ರೆ ಅವುಗಳ ಕೋನಗಳು ಅನುರೂಪ ಕೋನಗಳು ಸಮ ಇರ್ತವೆ. ಅನುರೂಪ ಭಾವಗಳ ಅನುಪಾತ ಸಮಾನುಪಾತದಲ್ಲಿರ್ತದೆ ಅಂತೆ ನಾವು ಬರ್ಕೋಬಹುದು. ಇದನ್ನು 3 ಅನ್ಕೋರಿ. ಹಾಗಾದರೆ ಗಮನ ಇರಲಿ. ಸಮೀಕರಣ 1 ತಗೋರಿ, ಸಮೀಕರಣ 2 ತಗೋರಿ, ಸಮೀಕರಣ 3 ತಗೋರಿ. ಇಷ್ಟು ಅನ್ವಯ ಮಾಡ್ರಿ. ಏನಾಗ್ತದೆ ನೋಡೋಣ. ಸಮೀಕರಣ 1 2 ಮತ್ತು 3ಗಳಿಂದ ಏನಾಗ್ಬೋದು? ಈ ಸೈಡ್ ಅಳಿಸ್ತೇನೆ. ಹಾಗಾದ್ರೆ ನೋಡ್ರಿ, ಜಸ್ಟ್ ಅಳಿಸ್ತೇನೆ ಅಥವಾ ಇನ್ನೊಂದು ಸ್ಟೆಪ್ ಇಲ್ಲೇ ಬೇಕು ನೋಡಿ. 1ನೇ ಸಮೀಕರಣ ಬರ್ಬೋದು. ಏನದ? ತ್ರಿಭುಜದ ವಿಸ್ತೀರ್ಣ ಎ ಬಿ ಸಿ ಡಿವೈಡೆಡ್ ಬೈ ತ್ರಿಭುಜದ ವಿಸ್ತೀರ್ಣ ಎಸ್ ಪಿ ಕ್ಯೂ ಆರ್. ಇದು ಕಾಣಿಸುತ್ತಪ್ಪ ನಮ್ಮ ಯಾಕೆ ಇಲ್ಲಿ ಅಳಿಸ್ತೇನೆ ನೋಡಿ. ಎಸ್ ಇಲ್ಲೇ ಬರೀ ಮುಗಿದ. ಹಾಗಾದ್ರೆ ಈ ಚಿತ್ರ ಅಳಿಸ್ಬಿಡ್ತೀನಿ. ಈಗ ಇದ್ರ ಕೆಲಸ ಏನಿಲ್ಲ, ಮುಗಿದ ಕೆಲಸ. ಎಲ್ಲಿ ಬಿಡಿ ನಂಚೂರು. ಹಾಗಾದ್ರೆ ಇಲ್ಲ ಬಾಕ್ಸ್ ಹೆಂಗೆ ಬರ್ತೀನಿ ನೋಡ್ರಿ. ಕ್ಲೀನಾಗಿ ಹಾಕಿ ಬರ್ತೀವಿ. ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. 1ನೇ ಸಮೀಕರಣ ವಿಸ್ತೀರ್ಣ ಎ ಬಿ ಸಿ, ತ್ರಿಭುಜದ ವಿಸ್ತೀರ್ಣ ಎ ಬಿ ಸಿ ಡಿವೈಡೆಡ್ ಬೈ ತ್ರಿಭುಜದ ವಿಸ್ತೀರ್ಣ ಪಿ ಕ್ಯೂ ಆರ್ ಈಸ್ ಈಕ್ವಲ್ಸ್ ಏನದು? ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಎ ಎಂ ಡಿವೈಡೆಡ್ ಬೈ ಪಿ ಎನ್. ಅಲ್ಲ ಬಿ ಸಿ ಅಂದ್ರೆ ನಾವು ಎ ಬಿ ಅಂತ ಬರ್ಕೋಬಹುದಲ್ಪ. ಬಿ ಸಿ ಅಂದ್ರೆ ಎ ಬಿ ನೋಡಿ. ಈಗ ಬಿ ಸಿ ಬೈ ಕ್ಯೂ ಆರ್, ಹಾಗಾದ್ರೆ ನಾವು ಎ ಬಿ ಬೈ ಪಿ ಕ್ಯೂ ಅಂತೂ ಬರ್ಕೋಬಹುದು. ಏನಂತ ಬರ್ಕೋಬಹುದು? ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಅಂತೂ ಬರ್ಕೋಬಹುದು. ಎ ಬಿ ಡಿವೈಡೆಡ್ ಪಿ ಕ್ಯೂ ಅಂತ ಯಾಕೆ ಬರ್ಕೋತೀರಿ ಅಂದ್ರೆ ಸಮೀಕರಣ 3ರಲ್ಲಿ ನೋಡ್ರಿ, ಎ ಬಿ ಬೈ ಪಿ ಕ್ಯೂ ಇದೆ. ಆಗ ಬಿ ಸಿ ಬೈ ಕ್ಯೂ ಆರ್ ಇದೆ.
ಬಿ ಸಿ ಬೈ ಕ್ಯೂ ಆರ್ ಅಂದ್ರೆ ಎ ಬಿ ಬೈ ಪಿ ಕ್ಯೂ ಅಂತ ಬರ್ಕೋಬಹುದು. ಗಮನ ಇಟ್ಟು ನೋಡ್ಬೋದು. ಹಾಗಾದ್ರೆ ನಾನೇನು ಬರ್ತೀನಿ, ಎ ಬಿ ಸಿ ಬೈ ಕ್ಯೂ ಆರ್ ಇಸ್ ಈಕ್ವಲ್ಸ್ ಎ ಬಿ ಬೈ ಪಿ ಕ್ಯೂ. ಎ ಬಿ ಬೈ ಪಿ ಏನು ಕರೆಕ್ಟ್. ಹಾಗಾದ್ರೆ ಒಂದೇ ಸಮೀಕರಣದಲ್ಲಿ ಎ ಎಂ ಬೈ ಪಿ ಎನ್ ಅದ, ಅದನ್ನ ಹಂಗೆ ಬರ್ಬೋದು. ಎ ಎಂ ಬೈ ಪಿ ಎನ್, ಎ ಎಂ ಬೈ ಪಿ ಎನ್. ಹಾಗೆ ಇನ್ನೊಂದು ವಿಚಾರ ಮಾಡಿ, ಎ ಬಿ ಬೈ ಪಿ ಕ್ಯೂ ಅದಲ್ಲ, ಪಿ ಕ್ಯೂ ಅದಲ್ಲ, ಈಸಿ. ಎ ಎಂ ಬೈ ಪಿ ಎನ್ ನೋಡಿ ಎಲ್ಲಿ ಮಾಡ್ತೀರಿ ಈಗ ಸಮೀಕರಣ ಎರಡು ನೋಡಿ, ಎ ಎಂ ಬೈ ಪಿ ಎನ್ ಅಂದ್ರೆ ಮತ್ತೆ ಎ ಬಿ ಬೈ ಪಿ ಕ್ಯೂ ಅದು. ಹಾಗಾದ್ರೆ ಅದರ ಬೆಲೆ ಏನಿದೆ ನೋಡಿ, ಎ ಬಿ ಬೈ ಪಿ ಕ್ಯೂ. ಇನ್ನೊಮ್ಮೆ ಹುಷಾರದಿಂದ ನೋಡ್ರಿ, ಪ್ರಮೇಯ ಸಾಧಿಸಬೇಕಾದ್ರೆ ಸಮೀಕರಣ 1 ತಗೊಂಡಿನಿ, 2 ತಗೊಂಡಿನಿ, 3ಗೆ ಸಂಬಂಧವನ್ನು ಹೋಲಿಸಿನಿ. ಹೋಲಿಸಿದಾಗ ಒಂದನೇ ಸಮೀಕರಣ ವಿಸ್ತೀರ್ಣ ಎ ಬಿ ಸಿ ಬರ್ಕೊಂಡಿದ್ದೇನೆ, ವಿಸ್ತೀರ್ಣ ಪಿ ಕ್ಯೂ ಆರ್ ಬರ್ಕೊಂಡಿದ್ದೇನೆ. ಹಾಗಾದ್ರೆ ಇದರಲ್ಲಿ ಲಾಸ್ಟ್ ಬಿ ಸಿ ಬೈ ಕ್ಯೂ ಆರ್ ಅದ. ಹಾಗಾದ್ರೆ ಬಿ ಸಿ ಬೈ ಕ್ಯೂ ಆರ್ ಇಲ್ಲಿ ಮೂರನೇ ಸಮೀಕರಣವನ್ನು ಅನ್ವಯ ಮಾಡಿದಾಗ ಬಿ ಸಿ ಬೈ ಕ್ಯೂ ಆರ್ ದ ಬೆಲೆ ಎ ಬಿ ಬೈ ಪಿ ಕ್ಯೂ ಗೆ ಸಮಾನ. ಆದ್ದರಿಂದ ನಾನು ಎ ಬಿ ಬೈ ಪಿ ಕ್ಯೂ ಬರ್ಕೊಂಡಿದ್ದೇನೆ ಇಂಟು ಎ ಎಂ ಬೈ ಪಿ ಎನ್ ಬರ್ಕೊಂಡಿದ್ದೇನೆ. ಹಾಗಾದ್ರೆ ಎ ಎಂ ಬೈ ಪಿ ಎನ್ ಅದು ಸಮೀಕರಣ 2 ಹೋಲಿಕೆ ಮಾಡ್ತೀನಿ. ಸಮೀಕರಣ 2 ಹೋಲಿಕೆ ಮಾಡಿದಾಗ ಎ ಎಂ ಬೈ ಪಿ ಎನ್ ಅಂದ್ರೆ ಎ ಬಿ ಬೈ ಪಿ ಕ್ಯೂ. ಹಾಗಾದ್ರೆ ಎ ಬಿ ಬೈ ಪಿ ಕ್ಯೂ ಇಂಟು ಎ ಬಿ ಬೈ ಪಿ ಕ್ಯೂ ಈಸ್ ಈಕ್ವಲ್ಸ್ ವಾಟ್, ಎ ಬಿ ಬೈ ಪಿ ಕ್ಯೂ ಹೋಲ್ ಸ್ಕ್ವೇರ್. ಎಲ್ಲ ಸಮೀಕರಣ ಯೂಸ್ ಆಗಿ ನೋಡಿ, ಎಲ್ಲ ಕ್ಲೋಸ್, ನೋ ಡೌಟ್. ಹಾಗಾದ್ರೆ ಗಮನ ಇರಬೇಕು, ನಮ್ಮ ಸಾಧನೆ ಏನದಪ್ಪ ಅಂದರೆ, ಏನ ಸಾಧನೆ? ಸಾಧನೆ ಎ ಬಿ ಬೈ ಪಿ ಕ್ಯೂ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಬಿ ಸಿ ಬೈ ಕ್ಯೂ ಆರ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಸಿ ಎ ಬೈ ಪಿ ಆರ್ ಹೋಲ್ ಸ್ಕ್ವೇರ್ ಅಂತದ. ಹಾಗಾದ್ರೆ ಸಾಧನೆ ನಾವು ಮಾಡಿಬಿಟ್ಟೆವು. ಹಾಗಾದ್ರೆ ಗಮನ ಇರಲಿ, ಇದನ್ನು ರಚಿಸ್ತೀನಿ. ಸಮೀಕರಣ 2 ಕ್ಲೋಸ್, ಮ್ಯಾಟರ್ಸ್ ಕ್ಲೋಸ್, ಚಿತ್ರ ಕ್ಲೋಸ್, ಮುಗಿದೀಗ ಇದರದ್ದು ಕೆಲಸ. ಎಸ್, ಹಾಗಾದ್ರೆ ಸಾಧನೆ ಏನು ಹೇಳ್ತಪ್ಪ ಅಂದರೆ, ಲಾಸ್ಟ್ ವಿಸ್ತೀರ್ಣ ಎ ಬಿ ಸಿ ಡಿವೈಡೆಡ್ ಬೈ ವಿಸ್ತೀರ್ಣ ಪಿ ಕ್ಯೂ ಆರ್ ಇಸ್ ಈಕ್ವಲ್ಸ್ ಏನಿದೆ ನಮ್ಮ ಸಾಧನೆ, ಎ ಬಿ ಡಿವೈಡೆಡ್ ಬೈ ಕ್ಯೂ ಪಿ ಕ್ಯೂ ಹೋಲ್ ಸ್ಕ್ವೇರ್ ನಮ್ಮ ಸಾಧನೆ ಇದು. ಸೊ ದ್ಯಾಟ್ ಎ ಬಿ ಬೈ ಪಿ ಕ್ಯೂ ಹೋಲ್ ಸ್ಕ್ವೇರ್ ಹೇಗೆ ನೋಡಿದೆ ಫಸ್ಟ್, ಎ ಬಿ ಬೈ ಪಿ ಕ್ಯೂ ಹೋಲ್ ಸ್ಕ್ವೇರ್, ಎ ಬಿ ಬೈ ಪಿ ಕ್ಯೂ ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಬಿ ಸಿ ಬೈ ಕ್ಯೂ ಆರ್ ಹೋಲ್ ಸ್ಕ್ವೇರ್, ಬಿ ಸಿ ಬೈ ಕ್ಯೂ ಆರ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್. ನಿಮ್ಮ ಸಾಧನೆ ಇರ್ತದಲ್ಲ ಅದನ್ನೇ ಲಾಸ್ಟಿಗೆ ಬರೆದ್ಬಿಡ್ರಿ, ಎಲ್ಲ ಸೇಮ್. ದೇರ್ ಫೋರ್ ಈಸ್ ಈಕ್ವಲ್ಸ್ ಸಿ ಎ ಬೈ ಟಿ ಆರ್. ಇದೇ ನಿಮ್ಮ ಸಾಧನೆ. ಹಾಗಾದ್ರೆ ಏನು ಸಾಧನೆಯಪ್ಪ ಅಂದರೆ, ನಾವು ಏನನ್ನು ಸಾಧನೆಯ ಮಾಡಬೇಕಾಗಿರ್ತೀವಿ ಆ ರೀತಿ ನಾವು ಮಾಡಿದರೆ ಅದು ಸಾಧನೆ ಆಗ್ತದೆ. ಈ ರೀತಿ ನಾವೇನು ಮಾಡಬೇಕಪ್ಪ ಅಂದರೆ, ಕೊಟ್ಟಿರುವ ತ್ರಿಭುಜದ ವಿಸ್ತೀರ್ಣಗಳ ಮೇಲಿನ ಪ್ರಮೇಯವನ್ನು ಸಾಧನೆ ಮಾಡಬೇಕು. ವೆರಿ ಇಂಪಾರ್ಟೆಂಟ್. ಓಕೆ, ಹಾಗಾದ್ರೆ ಇದೊಂದು ಪ್ರಾಕ್ಟೀಸ್ ಮಾಡಿರಿ ಡೈಲಿ. ತೇಲ್ಸ್ ಪ್ರಮೇಯ ಪ್ರಾಕ್ಟೀಸ್ ಮಾಡಿರಿ, ಕೋನ ನಿರ್ಧಾರಿತ ಪ್ರಮೇಯ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಇವು ಎಕ್ಸಾಮಿನೇಷನ್ ಭಾಳ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಾ ಇವುಗಳನ್ನು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಿದ್ದೀವಿ. ಮಾಡಿದಾಗ ಏನಾಗ್ತದಪ್ಪ ಅಂದರೆ, ನಾವು ಅಗಿಸ್ಬೋದ ನಾವೇನು ಮಾಡ್ತೀವಪ್ಪ ಅಂದರೆ, ಇದನ್ನು ಎಕ್ಸಾಮ್ ಪರ್ಪಸೇ ಹೇಳ್ತಾ ಇರೋದು. ಇದರಲ್ಲಿ ಒಂದು ಪ್ರಮೇಯ ಫಿಕ್ಸ್ ಇರ್ತದೆ, ನೀವು ಕಂಪಲ್ಸರಿ ಏನು ಮಾಡ್ಬೇಕಂತ ಬಿಡಿಸೇಬೇಕು, ಪ್ರಾಕ್ಟೀಸ್ ಮಾಡಬೇಕು ದಿವಸ 2 ಪ್ರಮೇಯಗಳನ್ನು. ಈ ರೀತಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಗೆ ಏನಾಗ್ತದಪ್ಪ ಅಂದರೆ ಪರ್ಫೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ಲಾಸಲ್ಲಿ ನೀವು ಏನಾಗುತ್ತೆ ಈಸಿಯಾಗಿ ಬಿಡಿಸ್ಬೋದು ಎಕ್ಸಾಮ್. ಓಕೆ, ಹಾಗಾದರೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಕ್ಲಾಸ್ನಲ್ಲಿ ಈ ಪ್ರಮೇಯಕ್ಕೆ ಸಂಬಂಧಪಟ್ಟಂತೆ ಲೆಕ್ಕಗಳನ್ನು ಬಿಡಿಸೋಣ. ಓಕೆ, ಆರ್ ಯು ರೈಟ್? ಎಸ್, ಓಕೆ, ಥ್ಯಾಂಕ್ ಯು.